ನಮಸ್ಕಾರ. ಒಬ್ಬ ವ್ಯಕ್ತಿ ತನ್ನ ಜೀವನಕಾಲದಲ್ಲಿ ಇಡೀ ಜಗತ್ತಿನ ಇತಿಹಾಸವನ್ನೇ ಬದಲಿಸಿದ್ದು ಹೇಗೆ? ಬನ್ನಿ, ಈ ಕಥೆಯನ್ನ ವಿವರವಾಗಿ ನೋಡೋಣ. ಅಲೆಕ್ಸಾಂಡರ್ ಮಹಾಶಯನ ಮಹಾಯಾತ್ರೆ ಒಂದು ಇಡೀ ನಾಗರಿಕತೆಯ ಕಲ್ಪನೆಗಳನ್ನ ಪ್ರಾಚೀನ ಪ್ರಪಂಚದಾದ್ಯಂತ ಹೇಗೆ ಹರಡಿತು ಅನ್ನೋದನ್ನು ಅರಿಯೋಣ. ಹಾಗಿದ್ರೆ ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಎಲ್ಲದಕ್ಕಿಂತ ಮೊದಲು ಈ ಇಡೀ ಬದಲಾವಣೆಯ ಕೇಂದ್ರ ಬಿಂದುವಾಗಿದ್ದ ಆ ವ್ಯಕ್ತಿ ಅಂದ್ರೆ ಅಲೆಕ್ಸಾಂಡರನ್ನ ಅರ್ಥ ಮಾಡ್ಕೊಳ್ಳೋಣ. ಅಲೆಕ್ಸಾಂಡರ್ ಅಷ್ಟು ದೊಡ್ಡ ಸಾಧನೆ ಮಾಡಲು ಕಾರಣ ಏನು? ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವನನ್ನ ಆ ರೀತಿ ರೂಪಿಸಿದ ಆಲೋಚನೆಗಳು ಯಾವುವು, ಅವು ಎಲ್ಲಿಂದ ಬಂದುವು ಅಂತ ನಾವು ನೋಡಬೇಕಾಗತ್ತೆ. ಮ್ಯಾಸಿಡೋನಿಯಾದ ಪೆಲ್ಲಾದಲ್ಲಿ ರಾಜ 2ನೇ ಫಿಲಿಪ್ನ ಮಗನಾಗಿ ಹುಟ್ಟಿದವನು ಅಲೆಕ್ಸಾಂಡರ್. ಅವನಿಗೆ ರಾಜವಂಶ ಅನ್ನೋದು ಹುಟ್ಟಿನಿಂದಲೇ ಬಂದಿತ್ತು. ಆದರೆ ಅವನ ವ್ಯಕ್ತಿತ್ವವನ್ನು ಅಷ್ಟು ಬಲವಾಗಿ ರೂಪಿಸಿದ್ದು ಮಾತ್ರ ಅವನಿಗೆ ಸಿಕ್ಕಂತಹ ಶಿಕ್ಷಣ. ಅವನಿಗೆ ಗುರುವಾಗಿ ಸಿಕ್ಕಿದ್ಯಾರು ಗೊತ್ತಾ? ಇತಿಹಾಸ ಕಂಡ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬನಾದ ಅರಿಸ್ಟಾಟಲ್. ಯೋಚನೆ ಮಾಡಿ, ಒಬ್ಬ ದಿಗ್ಗಜ ತತ್ವಜ್ಞಾನಿ, ಇನ್ನೊಬ್ಬ ಜಗತ್ತನ್ನೇ ಗೆಲ್ಲೋಕೆ ಹೊರಟ ಮಹಾನ್ ಸಾಮ್ರಾಟ. ಇವರಿಬ್ಬರ ನಡುವಿನ ಈ ಸಂಬಂಧ ಇದೆಯಲ್ಲ, ಇದು ಬಹಳ ಮುಖ್ಯವಾಗುತ್ತೆ. ಅರಿಸ್ಟಾಟಲ್ ಅಲೆಕ್ಸಾಂಡರ್ಗೆ ಕೇವಲ ಪಾಠ ಹೇಳಿಕೊಡ್ಲಿಲ್ಲ. ತತ್ವಶಾಸ್ತ್ರ, ವಿಜ್ಞಾನ, ರಾಜಕೀಯ, ತರ್ಕ, ನೀತಿಶಾಸ್ತ್ರ ಹೀಗೆ ಪ್ರತಿಯೊಂದು ವಿಷಯದ ಮೂಲಕ ಮುಂದೆ ತಾನು ಗೆಲ್ಲಲಿರುವ ಜಗತ್ತನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಸಂಘಟಿಸಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನೇ ಕೊಟ್ರು ಅಂತ ಹೇಳ್ಬೋದು. ಸರಿ, ಈಗ ಅವನ ವಿಜಯ ಯಾತ್ರೆಗಳ ಕಡೆಗೆ ಬರೋಣ. ಇದು ಕೇವಲ ಒಂದು ಸೈನಿಕ ಕಾರ್ಯಾಚರಣೆ ಆಗಿರಲಿಲ್ಲ, ಬದಲಿಗೆ ಅದೊಂದು ದೊಡ್ಡ ಸಾಂಸ್ಕೃತಿಕ ಕ್ರಾಂತಿಗೂ ಕಾರಣವಾಯಿತು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಅವನ ವಿಜಯದ ವೇಗವನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಕ್ರಿಸ್ತಪೂರ್ವ 334ರಲ್ಲಿ ಪರ್ಷಿಯನ್ ಸಾಮ್ರಾಜ್ಯದ ಮೇಲೆ ದಾಳಿ, 2 ವರ್ಷದಲ್ಲಿ ಈಜಿಪ್ಟ್ ವಶ, ಆಮೇಲೆ ಕ್ರಿಸ್ತಪೂರ್ವ 326ರ ಹೊತ್ತಿಗೆ ಭಾರತದ ಸಿಂಧು ನದಿಯವರೆಗೂ ಬಂತಲ್ಪಿದ್ದ. ಅಂದ್ರೆ ಕೆಲವೇ ವರ್ಷಗಳಲ್ಲಿ ಗ್ರೀಸ್ನಿಂದ ಭಾರತದವರೆಗೂ ಅವನ ಸಾಮ್ರಾಜ್ಯ ಹರಡಿತ್ತು. ಆದರೆ ಈ ವಿಜಯಗಳಿಂದ ಹುಟ್ಟುಕೊಂಡಿದ್ದು ಕೇವಲ ಒಂದು ಹೊಸ ಸಾಮ್ರಾಜ್ಯ ಮಾತ್ರವಲ್ಲ, ಅದೊಂದು ಸಂಪೂರ್ಣ ಹೊಸ ಸಂಸ್ಕೃತಿ. ಇಲ್ಲಿ ನಾವು ಅರ್ಥ ಮಾಡ್ಕೊಡ್ಬೇಕಾದ ಮುಖ್ಯವಾದ ಅಂಶ ಏನಂದ್ರೆ, ಅವನ ಸೈನಿಕರು ತಮ್ಮ ಜೊತೆ ಹೊತ್ತೊಯ್ಲಿದ್ದು ಬರೀ ಕತ್ತಿಗುರಾಣಿಗಳನ್ನಲ್ಲ, ಬದಲಿಗೆ ಒಂದು ಇಡೀ ಜೀವನ ಪದ್ಧತಿಯನ್ನ. ಗ್ರೀಕ್ ಸಂಸ್ಕೃತಿ, ಮಧ್ಯಪ್ರಾಚ್ಯದ ಸಂಸ್ಕೃತಿ ಮತ್ತು ಈಜಿಪ್ಟ್ನ ಸಂಸ್ಕೃತಿಗಳು ಒಂದಕ್ಕೊಂದು ಬೆರೆತಾಗ ಹುಟ್ಟಿಕೊಂಡ ಈ ಹೊಸ ಸಂಸ್ಕೃತಿಗೆ ಹೆಲೆನಿಸ್ಟಿಕ್ ಸಂಸ್ಕೃತಿ ಅಂತ ಹೆಸರು ಬಂತು. ಈ ಸಂಸ್ಕೃತಿಯನ್ನು ಹರಡೋಕೆ ಅಲೆಕ್ಸಾಂಡರ್ ಹೊಸ ಹೊಸ ನಗರಗಳನ್ನೇ ಕಟ್ಟಿಸಿದ. ಅದರಲ್ಲಿ ಒಂದು ನಗರವಂತೂ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದೆ. ಅದೇ ಈಜಿಪ್ಟ್ನಲ್ಲಿರುವ ಅಲೆಕ್ಸಾಂಡ್ರಿಯಾ. ಅಲೆಕ್ಸಾಂಡರ್ ಸ್ಥಾಪಿಸಿದ ಈ ನಗರ ಕೆಲವೇ ಕಾಲದಲ್ಲಿ ಪ್ರಾಚೀನ ಪ್ರಪಂಚದ ಅತಿದೊಡ್ಡ ಬೌದ್ಧಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆದು ನಿಂತಿತ್ತು. ಇದರಿಂದ ಅವನ ದೂರದೃಷ್ಟಿ ಎಂಥದ್ದು ಅಂತ ಗೊತ್ತಾಗುತ್ತೆ ಅಲ್ವಾ? ಅವನ ಗುರಿ ಕೇವಲ ಭೂಮಿಯನ್ನೇ ಗೆಲ್ಲುವುದಾಗಿರಲಿಲ್ಲ, ಬದಲಿಗೆ ಜ್ಞಾನದ ಸಾಮ್ರಾಜ್ಯವನ್ನೇ ಕಟ್ಟೋದಾಗಿತ್ತು. ಸರಿ, ಈ ಗ್ರೀಕ್ ನಾಗರಿಕತೆ ಹೆಲೆನಿಸ್ಟಿಕ್ ಸಂಸ್ಕೃತಿ ಅಂತ ಹೇಳ್ತಿದ್ದೀವಿ. ಹಾಗಿದ್ರೆ ಅಲೆಕ್ಸಾಂಡರ್ ತನ್ನ ಜೊತೆ ಪೂರ್ವದ ದೇಶಗಳಿಗೆ ಹೊತ್ತೊಯ್ದ ಆ ಗ್ರೀಕ್ ನಾಗರಿಕತೆಯ ನೀಲನಕ್ಷೆಯಲ್ಲಿ ಅಸಲಿಗೆ ಏನೆಲ್ಲಾ ಇತ್ತೋ ಅದನ್ನೊಮ್ಮೆ ನೋಡೋಣ. ಗ್ರೀಕ್ ರಾಜಕೀಯ ಚಿಂತನೆಯ ಅಡಿಪಾಯವೇ ಪೋಲಿಸ್ ಅಂದ್ರೆ ನಗರ ರಾಜ್ಯದ ಕಲ್ಪನೆ. ಇದರಲ್ಲಿ 2 ಪ್ರಮುಖ ಮಾದರಿಗಳಿದ್ವು. ಒಂದು ಕಡೆ ಅಥೆನ್ಸ್, ಅಲ್ಲಿ ಪ್ರಜೆಗಳಿಗೆ ನೇರ ಪ್ರಜಾಪ್ರಭುತ್ವದ ಅವಕಾಶ ಇತ್ತು. ಇನ್ನೊಂದು ಕಡೆ ಸ್ಪಾರ್ಟಾ, ಅದು ಸಂಪೂರ್ಣವಾಗಿ ಒಂದು ಕಟ್ಟುನಿಟ್ಟಿನ ಮಿಲಿಟರಿ ರಾಜ್ಯವಾಗಿತ್ತು. ಇನ್ನು ಅವರ ಧರ್ಮದ ಕಡೆ ಬಂದ್ರೆ ಗ್ರೀಕರು ಬಹುದೇವತಾರಾಧಕರು, ಝಿಯಸ್, ಅಥೇನಾ, ಅಪೋಲೋ ಹೀಗೆ. ವಿಶೇಷ ಅಂದ್ರೆ ಅವರ ದೇವತೆಗಳಿಗೂ ಮನುಷ್ಯರ ಹಾಗೆ ಕೋಪ, ಪ್ರೀತಿ, ಅಸೂಯೆ ಎಲ್ಲ ಇತ್ತು. ಈ ನಂಬಿಕೆಗಳು ಅವರ ದಿನನಿತ್ಯದ ಜೀವನ, ಹಬ್ಬಗಳು ಅಷ್ಟೇ ಯಾಕೆ, ಇವತ್ತು ನಾವು ನೋಡೋ ಒಲಿಂಪಿಕ್ ಕ್ರೀಡೆಗಳ ಮೂಲದೊಂದಿಗೂ ಬೆಸೆದ್ಕೊಂಡಿತ್ವು. ಆಮೇಲೆ ಬರುತ್ತೆ ತತ್ವಶಾಸ್ತ್ರ. ಪಾಶ್ಚಾತ್ಯ ಚಿಂತನಾ ಲೋಕದ 3 ಆಧಾರ ಸ್ತಂಭಗಳು ಅಂದ್ರೆ ಸಾಕ್ರೆಟೀಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್. ಪ್ರಶ್ನೆಗಳ ಮೂಲಕ ಸತ್ಯ ಹುಡುಕಿದ ಸಾಕ್ರೆಟೀಸ್, ಆದರ್ಶ ಜಗತ್ತಿನ ಬಗ್ಗೆ ಹೇಳಿದ ಪ್ಲೇಟೋ, ತರ್ಕ ಮತ್ತು ವಾಸ್ತವಕ್ಕೆ ಒತ್ತುಕೊಟ್ಟ ಅರಿಸ್ಟಾಟಲ್. ಇವರು ಕೇಳಿದ ಮೂಲಭೂತ ಪ್ರಶ್ನೆಗಳೇ ಇವತ್ತಿಗೂ ನಮ್ಮ ಚಿಂತನೆಗಳಿಗೆ ಅಡಿಪಾಯ. ಗ್ರೀಕರ ಸೌಂದರ್ಯ ಪ್ರಜ್ಞೆ ಮತ್ತು ವ್ಯವಸ್ಥಿತ ಚಿಂತನೆ ಎಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಅಂದ್ರೆ ಅವರ ವಾಸ್ತುಶಿಲ್ಪದಲ್ಲಿ. ಡಾರಿಕ್, ಅಯೋನಿಕ್, ಕೊರಿಂಥಿಯನ್ ಅಂತ 3 ಪ್ರಮುಖ ಶೈಲಿಗಳು, ಒಂದೊಂದು ಅದರದೇ ಆದ ವೈಶಿಷ್ಟ್ಯ. ಅಥೆನ್ಸ್ನ ಪಾರ್ಥನನ್ ಅಂತ ಕಟ್ಟಡಗಳನ್ನು ನೋಡಿದ್ರೆ ಸಾಕು, ಅವರ ಕಲಾತ್ಮಕತೆ ಮತ್ತು ನಿಖಳತೆ ಎಂಥದ್ದು ಅಂತ ಗೊತ್ತಾಡುತ್ತೆ. ಹಾಗಿದ್ರೆ ಕೊನೆಯದಾಗಿ ಅಲೆಕ್ಸಾಂಡರ್ನ ಆಳ್ವಿಕೆ ಮುಗಿದ ಮೇಲೆ ಏನಾಯ್ತು? ಅವನ ಆ ಚಿಕ್ಕ ಆಳ್ವಿಕೆ ಇತಿಹಾಸದ ಮೇಲೆ ಅಷ್ಟು ದೀರ್ಘಕಾಲದ ಪ್ರಭಾವವನ್ನ ಹೇಗೆ ಬೀರಿತು? ಆ ಪ್ರತಿಧ್ವನಿ ಇಂದಿಗೂ ಕೇಳಿಸ್ತಿದೆಯಾ?
ಬನ್ನಿ ನೋಡೋಣ. ಅಲೆಕ್ಸಾಂಡರ್ ಸತ್ತು ಮೇಲೆ ಅವನ ಸಾಮ್ರಾಜ್ಯ ಛಿದ್ರವಾಗಿದ್ದು ನಿಜ. ಆದರೆ ಅವನು ಕಟ್ಟಿದ ಸಾಂಸ್ಕೃತಿಕ ಸೇತುವೆ ಇದೆಯಲ್ಲ, ಅದು ಮಾತ್ರ ಹಾಗೆಯೇ ಉಳಿತು. ಬೇರೆ ಬೇರೆ ಸಂಸ್ಕೃತಿಗಳು ಬೆರೆಯೋದು ಒಂದು ರೂಢಿಯಾಯಿತು. ಅಲೆಕ್ಸಾಂಡ್ರಿಯಾದಂಥ ನಗರಗಳು ಜ್ಞಾನದ ಮಹಾಕೇಂದ್ರಗಳಾದವು. ಗಣಿತ, ಖಗೋಳಶಾಸ್ತ್ರದಂಥ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಗತಿಯಾಯಿತು. ಅಲ್ಲಿನ ಗ್ರಂಥಾಲಯಗಳು ಪ್ರಾಚೀನ ಜ್ಞಾನವನ್ನು ಕಾಪಾಡಿ ಮುಂದಿನ ಪೀಳಿಗೆಗೆ ತಲುಪಿಸಿದವು. ಯೋಚನೆ ಮಾಡಿ, ಈ ಎಲ್ಲ ಬದಲಾವಣೆಗಳಿಗೆ ಕಾರಣವಾದ ಅವನ ಆಳ್ವಿಕೆಯ ಅವಧಿ ಎಷ್ಟು ಗೊತ್ತಾ? ಕೇವಲ 13 ವರ್ಷಗಳು. ಅಷ್ಟು ಕಡಿಮೆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಇತಿಹಾಸದ ಹಾದಿಯನ್ನೇ ಬದಲಿಸಿದ್ದು ನಿಜಕ್ಕೂ ಒಂದು ದೊಡ್ಡ ವಿಸ್ಮಯ. ಸಾರಾಂಶದಲ್ಲಿ ಹೇಳೋದಾದ್ರೆ, ಗ್ರೀಕ್ ನಾಗರಿಕತೆ ಅನ್ನೋದು ವಿಶ್ವ ಇತಿಹಾಸದ ಒಂದು ಪ್ರಮುಖ ತಿರುವು. ಅಲೆಕ್ಸಾಂಡರ್ ಒಬ್ಬ ವೇಗವರ್ಧಕನಂತೆ ಆ ನಾಗರಿಕತೆಯ ವಿಚಾರಗಳನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ. ಅವನು ಹರಡದ ಆ ಚಿಂತನೆಗಳು ಇವತ್ತಿಗೂ ನಮ್ಮ ಜೊತೆ ಜೀವಂತವಾಗಿದೆ. ಹೌದು, ಅಲೆಕ್ಸಾಂಡರ್ ಕಟ್ಟಿದ ಸಾಮ್ರಾಜ್ಯ ಹೆಚ್ಚು ಕಾಲ ಉಳಿಯಲಿಲ್ಲ. ಆದರೆ ಅವನು ಬಿಟ್ಟು ಹೋದ ವಿಚಾರಗಳು ಅಳಿಯಲಿಲ್ಲ. ಇದು ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆ ಮುಂದೆ ನಿಲ್ಲಿಸುತ್ತೆ. ಪ್ರಜಾಪ್ರಭುತ್ವ, ತತ್ವಶಾಸ್ತ್ರ, ವಿಜ್ಞಾನ ಹೀಗೆ ಪ್ರಾಚೀನ ಗ್ರೀಕರು ಕೊಟ್ಟ ಅದೆಷ್ಟೋ ವಿಚಾರಗಳಲ್ಲಿ ಇವತ್ತಿನ ನಮ್ಮ ಜಗತ್ತಿನ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರಿರುವ ಆ ಒಂದು ವಿಚಾರ ಯಾವುದು? ಯೋಚಿಸಬೇಕಾದ ವಿಷಯ ಅಲ್ವಾ?